ಇನ್ನು ಗುರು ರಾಜ್ಕುಮಾರ್ ಅಥವಾ ಯುವರಾಜ್ ಕುಮಾರ್ ಅವರ ಅರ್ಜಿಯನ್ನು ಕೋರ್ಟ್ ಪರಿಗಣಿಸಿದೆ. ಶ್ರೀದೇವಿ ಅವರಿಗೆ ನೋಟಿಸ್ ಜಾರಿ ಮಾಡಿದೆ, ಅಂದರೆ ಪ್ರತಿವಾದಿಗೆ ನೋಟಿಸ್ ಜಾರಿ ಮಾಡಿದೆ ನ್ಯಾಯಾಲಯ. ಫಸ್ಟ್ ಅಡಿಷನಲ್ ಕೋರ್ಟ್ನಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ನ್ಯಾಯಾಧೀಶೆ ಕಲ್ಪನಾ ಎಂ ಹೆಸರಿಂದ ಅಂದರೆ ಅವರ ಅರ್ಜಿಯನ್ನ ಅಡ್ಮಿಟ್ ಮಾಡಿಕೊಂಡು ಪ್ರತಿವಾದಿಗೆ ನೋಟಿಸ್ ಕೊಡಲಾಗಿದೆ. ಕೋರ್ಟ್ನಿಂದ ಅರ್ಜಿ ವಿಚಾರಣೆಯನ್ನು ಜುಲೈ 4ಕ್ಕೆ ಮುಂದೂಡಲಾಗಿದೆ. ಯುವರಾಜ್ ಕುಮಾರ್ ಅವರು ಸಲ್ಲಿಸಿರುವಂತಹ ಅರ್ಜಿಯನ್ನು ಪರಿಗಣಿಸಿರುವಂತಹ ನ್ಯಾಯಾಲಯ ಶ್ರೀದೇವಿ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ಅನ್ನೋ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಅಂದರೆ ಇಲ್ಲಿ ಪ್ರತಿವಾದಿಯ ವರ್ಷನ್ ಏನು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅಂದರೆ ಶ್ರೀದೇವಿ ಅವರ ವರ್ಷನ್ ಏನಿರುತ್ತೆ, ಆಯಾಮ ಏನು, ಇವರು ಕಾರಣಗಳನ್ನು ಕೊಟ್ಟಿದ್ದಾರೆ, ಯಾವ ಕಾರಣಕ್ಕಾಗಿ ನನಗೆ ಡಿವೋರ್ಸ್ ಬೇಕು ಅನ್ನೋದಕ್ಕೆ ಕಾರಣಗಳನ್ನು ನಮೂದಿಸಿದ್ದಾರೆ. ಆ ಅರ್ಜಿಯನ್ನು ಮಾನ್ಯ ಮಾಡಿರುವಂಥ ನ್ಯಾಯಾಲಯ ಶ್ರೀದೇವಿ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಜುಲೈ 4ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಈಗ ಅರ್ಜಿ ಸಲ್ಲಿಸಿದ್ರು, ನ್ಯಾಯಾಲಯ ಅದನ್ನ ಅಡ್ಮಿಟ್ ಮಾಡಿಕೊಂಡಿದೆ, ಮುಂದಿನ ಪ್ರೊಸೀಜರ್ ಏನು ಈ ಕೇಸ್ನಲ್ಲಿ? ಯಾಕಂತಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇಲ್ಲಿ ಎರಡು ವ್ಯತ್ಯಾಸಗಳು ನಾವು ನೋಡ್ಕೋಬಹುದು. ಈಗ ಮೊನ್ನೆ ನಡೆದಂತಹ ಚಂದನ್ ಪ್ರಕರಣಕ್ಕೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇದರಲ್ಲಿ ನೇರವಾಗಿ ಒನ್ ಸೈಡ್ ಅಲಿಗೇಷನ್ ಇರುವಂಥದ್ದು, ಅಂದರೆ ಇದರಲ್ಲಿ ಮ್ಯೂಚುವಲ್ ಕನ್ಸೆಂಟ್ ಇಲ್ಲ. ಯಾಕಂತಂದ್ರೆ ಹಾಕಿರೋ ಸೆಕ್ಷನ್ ನೋಡ್ತಾ ಹೋದಂಥ ಸಂದರ್ಭದಲ್ಲಿ 13(1) ಇದೆ ಕಂಪಲ್ಸರಿಯಾಗಿ ಬಂದಿರುವಂಥದ್ದು. ಎರಡನೇದಾಗಿ MC ಆ್ಯಕ್ಟಲ್ಲೇ ಕೂಡ IA ಸೇರಿಸಿರುವಂಥದ್ದು. ಅದು ಕ್ಲಿಯರ್ ಆಗಿ ಹೇಳುತ್ತೆ ಇದು ಕ್ರೂಯಲಿಟಿ ಇರುವಂಥದ್ದು. ಅಂದರೆ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಟಾರ್ಚರ್ ಮಾಡುವಂಥದ್ದು, ಇಬ್ಬರು ಮಾನಸಿಕವಾಗಿ ಕಿರುಕುಳ ಕೊಡುವಂಥದ್ದು, ದೈಹಿಕವಾಗಿ ಅಲ್ಲನಡೆಸುವಂಥದ್ದು, ಜೊತೆಗೆ ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನುವಂಥದ್ದನ್ನು ಈ ಒಂದು ಸೆಕ್ಷನಲ್ಲಿ ಸ್ಪಷ್ಟಪಡಿಸುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಅವರು ಕ್ಲಿಯರ್ ಆಗಿ ಹೇಳ್ತಿರುವಂಥದ್ದು ಅವರಿಂದ ಅವರ ಜೊತೆ ನನಗೆ ಬಾಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಲ್ಲದೆ ಈಗಾಗಲೇ ಸುಮಾರು 6-7 ತಿಂಗಳಿಂದ ಅವರಿಬ್ಬರು ಜೊತೆಲಿಲ್ಲ ಅನ್ನೋದು ಕೂಡ ಈಗ ನಮಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಈ ಕಾರಣವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಜೊತೆಗೆ ಬಾಳೋದಕ್ಕೆ ಸಾಧ್ಯ ಇಲ್ವಾ ಅನ್ನೋ ಒಂದು ಪಾಯಿಂಟನ್ನು ಸ್ಪಷ್ಟಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಈ ಪ್ರಕರಣವನ್ನು ಈಗಾಗಲೇ ಕೋರ್ಟ್ ಈ ಸಾಮಾನ್ಯ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಏನು IA ಅಲ್ಲಿ ಕೇಸ್ ಆಗ್ತಂತಹ ಸಂದರ್ಭದಲ್ಲಿ 13(1) IA ಅಲ್ಲಿ ಕೇಸನ್ನು ದಾಖಲಿಸಿದಂಥ ಸಂದರ್ಭದಲ್ಲಿ ಕೋರ್ಟ್ ಸಾಮಾನ್ಯವಾಗಿ ಅಡ್ಮಿಟ್ ಮಾಡ್ಕೊಡುತ್ತೆ. ಯಾಕಂತಂದರೆ ಇಬ್ಬರನ್ನ ಬಲವಂತವಾಗಿ ಒಟ್ಟಿಗಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಅಂಶದ ಆಧಾರದ ಮೇರೆಗೆ. ಆದರೂ ಕೂಡ ಇವರಿಗೆ ಮೀಡಿಯೇಷನ್ ನಡೆಸುವಂಥ ಕೆಲಸವನ್ನು ಕೋರ್ಟ್ ಮುಂದಿನ ದಿನಗಳಲ್ಲಿ ಮಾಡುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಈ ಪ್ರಕರಣದಲ್ಲಿ ಒಬ್ಬರು ಮತ್ತೊಬ್ಬರ ಮೇಲೆ ಮಾಡುವಂಥ ಆರೋಪ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಈಗ ಬಂದಂಥ ಸಂದರ್ಭದಲ್ಲಿ ವಾಟ್ ನೆಕ್ಸ್ಟ್ ಅಂತ ನೋಡೋದಾದರೆ ಈಗ ನೋಟಿಸ್ ಕೊಡುವಂಥ ಕೆಲಸವನ್ನು ಈಗಾಗಲೇ ಕೋರ್ಟ್ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಫಸ್ಟ್ ಅಡಿಷನಲ್ ನ್ಯಾಯಾಧೀಶರಾಗಿರುವಂತಹ ಕಲ್ಪನಾ MS ಅವರು ಈ ಒಂದು ಪ್ರಕರಣವನ್ನು ಅಡ್ಮಿಟ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದಿಯಾಗಿರುವಂತಹ ಅದರಲ್ಲೂ ಕೂಡ ಗುರು ಅವರ ಪತ್ನಿ ಶ್ರೀದೇವಿ ಭೈರಪ್ಪ ಅವರಿಗೆ ಒಂದು ನೋಟಿಸ್ ಜಾರಿಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಆಕ್ಷೇಪಕ್ಕೆ ಅಂದರೆ ನಿಮ್ಮ ವಿರುದ್ಧ ದಾಖಲಾಗಿರುವಂತಹ ಏನು ದೂರ ಏನಿದೆ ಮತ್ತು ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಮತ್ತು ನಿಮಗೆ ಡಿವೋರ್ಸ್ ಕೊಡೋದಕ್ಕೆ ಇದಕ್ಕೆ ಒಪ್ಪಿಗೆ ಇದೆಯಾ, ಇಲ್ಲ ನಿಮಗೆ ಡಿವೋರ್ಸ್ ಕೊಡೋದಕ್ಕೆ ಒಪ್ಪಿಗೆ ಇಲ್ಲದೇ ಇದ್ದರೆ ಜೊತೆಗೆ ಇದಕ್ಕೆ ಏನಾದರೂ ಅಬ್ಜೆಕ್ಷನ್ ಫೈಲ್ ಮಾಡ್ತೀರಾ, ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನದಲ್ಲಿ ಟ್ರಯಲ್ ನಡೆಸುತ್ತಾರೆ. ಯಾಕಂತಂದರೆ ಒಂದು ಕಡೆ ಒಬ್ಬರು ಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಅವರು ಒಪ್ಕೊಂಡ್ರೆ ನಾನು ಡಿವೋರ್ಸ್ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಬಂದಾದಂಥ ಸಂದರ್ಭದಲ್ಲಿ ಇಲ್ಲಿ ಮತ್ತೆ 13(1) ಅಟ್ರಾಕ್ಟ್ ಆಗುವಂಥದ್ದು ನಾವು ಅಬ್ಸರ್ವ್ ಮಾಡ್ಬೋದು. ಯಾಕಂತಂದರೆ ಸುಮಾರು ಈಗಾಗಲೇ 6-7 ತಿಂಗಳಿಂದ ಇಬ್ಬರು ದೂರ ಇರುವಂತಹ ಹಿನ್ನೆಲೆಯಲ್ಲಿ ಅದೇ ಗ್ರೌಂಡನ್ನು ಕೂಡ ಕೋರ್ಟ್ ಮುಂದಿನ ದಿನಗಳಲ್ಲಿ ಬಳಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಅದರ ಆಧಾರದ ಮೇರೆಗೆ ಈ ಒಂದು ಪ್ರಶ್ನೆಗಳನ್ನು ಅವರಿಗೆ ಕೇಳುವಂಥ ಕೆಲಸವನ್ನು ಮಾಡುತ್ತೆ. ಅವರು ಸಲ್ಲಿಸುವಂತಹ ಅಬ್ಜೆಕ್ಷನ್ ಆಧಾರದ ಮೇರೆಗೆ ಪ್ರಕರಣ ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ಅವರು ಒಪ್ಕೊಂಡ್ರೆ ಈಸಿಯಾಗಿ ಡಿವೋರ್ಸ್ ಆಗುವ ಸಾಧ್ಯತೆ ಇದೆ. ಇಲ್ಲ ನಾನು ಡಿವೋರ್ಸ್ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಸಂದರ್ಭದಲ್ಲಿ ಕೇಸ್ನಲ್ಲಿ ಟ್ರಯಲ್ ನಡೀಬೇಕಾಗುತ್ತೆ. ಯಾವೆಲ್ಲ ಕಾರಣಕ್ಕೋಸ್ಕರ ಈ ಒಂದು ಅರ್ಜಿ ಸಲ್ಲಿಸಿದ್ದೀನಿ, ನನಗೆ ಯಾಕೆ ಯಾವ ಕಾರಣಕ್ಕೋಸ್ಕರ ವಿಚ್ಛೇದನ ಬೇಕಾಗಿದೆ, ಮತ್ತು ಇದರಲ್ಲಿ ಬರುವಂತಹ ಕಾಂಪನ್ಸೇಷನ್ ಮ್ಯಾಟರ್ಗಳೇನು, ಇದೆಲ್ಲದೂ ಕೂಡ ಹಿಯರಿಂಗ್ ನಡೀತಾ ಹೋಗಬೇಕಾಗುತ್ತೆ. ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಒಬ್ಬರು ಇನ್ನೊಬ್ಬರು ಒಪ್ಪಿಗೆ ಇಲ್ಲದೆ ಅರ್ಜಿ ಸಲ್ಲಿಸೋಂಥ ಸಂದರ್ಭದಲ್ಲಿ ಇಲ್ಲಿ ವೇಟಿಂಗ್ ಪೀರಿಯಡ್ ಅಂತ ಸುಮಾರು 6 ತಿಂಗಳಿಂದ 1 ವರ್ಷಗಳ ಕಾಲ ಅವರಿಬ್ಬರು ಜೊತೆಲಿ ಇರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವರ ಮನ ಪರಿವರ್ತನೆ ಆಗದಿದ್ದಂತಹ ಸಂದರ್ಭದಲ್ಲಿ ಕೋರ್ಟ್ ಡಿವೋರ್ಸ್ ಕೊಡೋದಕ್ಕೆ ಒಪ್ಪಿಗೆ ಕೊಡ್ಬೋದು. ಈ ಎಲ್ಲ ಅಂಶಗಳು ಈಗ ನೆಕ್ಸ್ಟ್ ಹಂತಕ್ಕೆ ನಡೆಯುವಂಥದ್ದು. ಇನ್ನು ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ ಈ ಪ್ರಕರಣದಲ್ಲಿ ಈಗಾಗಲೇ ಒಂದು ಸೈಡ್ ಅರ್ಜಿ ಸಲ್ಲಿಸಿದರೆ ಮತ್ತು ಅವರು ಆಲ್ರೆಡಿ 6-7 ತಿಂಗಳು ಜೊತೆಲಿಲ್ಲ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಅವ್ರ ವಕೀಲರು ಕೂಡ ಫೈಟ್ ಮಾಡುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಇನ್ನು 13(1) ಕೂಡ ಇನ್ನೊಂದು ಗಂಭೀರ ಆರೋಪ ಏನಂತಂದರೆ ಇವರು ಈಗ ನನ್ನನ್ನು ಬಿಟ್ಟು ಬೇರೆ ಕಡೆ ಇದ್ದಾರೆ, ಜೊತೆಗೆ ಬೇರೆಯವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಈ ಎಲ್ಲ ಗಂಭೀರ ಆರೋಪಗಳು ಕೂಡ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥದ್ದು. ಈ ಅಂಶಗಳ ಆಧಾರದ ಮೇಲೆ ನೋಡೋದಾದರೆ ನೆಕ್ಸ್ಟ್ ಜುಲೈ 4ಕ್ಕೆ ಈಗ ಅವರ ಪರ ವಕೀಲರು ಬರಬೇಕಾಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕಡೆಯ ವಕೀಲರ ಮೂಲಕ ಆಕ್ಷೇಪಣೆ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದಾದ ನಂತರ ಟ್ರಯಲ್ ನಡೆದು ಕೇಸ್ ಇತ್ಯರ್ಥ ಆಗುವಂಥದ್ದು. ರಕ್ಷಿತ್. ವಿಷ್ಣು ಪ್ರಸಾದ್, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೂಡ ಕೊಟ್ಟಿತ್ತು. ಅಂದ್ರೆ ದೀರ್ಘ ಅವಧಿಯ ಸಪರೇಷನ್ ಅನ್ನೋದು ಕ್ರೌರ್ಯ ಅನ್ನೋ ಅರ್ಥದಲ್ಲಿ ಆ ತೀರ್ಪು ಬಂದಿತ್ತು. ಈ ಕೇಸಲ್ಲಿ ಅದು ಅಪ್ಲೈ ಆಗುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ.
ಖಂಡಿತ ಸಾಧ್ಯತೆ ಇದೆ. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಜಡ್ಮೆಂಟಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅಂತಂದರೆ ಒಬ್ಬ ಗಂಡ ಅಥವಾ ಹೆಂಡತಿ ಇಬ್ಬರು ಸುಮಾರು 6-7 ತಿಂಗಳು ಅಂದರೆ ಒಂದೇ ಮನೇಲಿ ಇದ್ದರೂ ಕೂಡ ಅವರಿಬ್ಬರು ಪರಸ್ಪರವಾಗಿ ದೂರವಾಗಿದ್ದಂಥ ಸಂದರ್ಭದಲ್ಲಿ ಮಾತನಾಡ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಅದು ಅಟ್ರಾಕ್ಟ್ ಆಗುತ್ತೆ. ಅಂದರೆ ಅದು ಕ್ರೌರ್ಯ ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅದೇ ಆದಾದ್ಮೇಲೆ ಈ ಪ್ರಕರಣವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು 6-7 ತಿಂಗಳಿಂದ ಇಬ್ಬರು ಜೊತೆಗೆ ಇಲ್ಲ ಅಂತಂದರೆ ಇದು ಕ್ರೌರ್ಯ ಅನ್ನೋದು ಕ್ಲಿಯರ್ ಆಗುವಂಥದ್ದು. ಇದರ ಜೊತೆಗೆ ಯಾವ ರೀತಿ ಟಾರ್ಚರ್ ಮಾಡಿದರೆ ಅನ್ನೋಕ್ಕೆ ಸಂಬಂಧಪಟ್ಟಂತೆ ಅವರ ಪಿಟಿಷನ್ ನೋಡಬೇಕಾಗುತ್ತೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ ಯಾವ ರೀತಿ ನನಗೆ ಮಾನಸಿಕವಾಗಿ ಕಿರುಕುಳ ಆಗ್ತಿರುವಂಥದ್ದು, ಮತ್ತು ಶ್ರೀದೇವಿ ಅವರು ಯಾವ ರೀತಿ ನನಗೆ ದಾಂಪತ್ಯದಲ್ಲಿ ಕಿರುಕುಳ ಕೊಡ್ತಿದ್ದಾರೆ, ನನ್ನ ಜೊತೆ ಯಾಕೆ ಅವರು ಸರಿಯಾಗಿ ನಡ್ಕೊಳ್ತಿಲ್ಲ, ಈ ಎಲ್ಲ ಗ್ರೌಂಡ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇವರು ಒಂದು ಸೈಡ್ ಅಲಿಗೇಷನ್ ಆಗಿರುವಂಥದ್ದು. ಈಗ ಎರಡನೇ ಸೈಡ್ ಅಲಿಗೇಷನ್ ಬರುವಂಥದ್ದು ಅಂದರೆ ಇದಕ್ಕೆ 4ನೇ ತಾರೀಕು ಜುಲೈ 4ಕ್ಕೆ ಶ್ರೀದೇವಿ ಪರ ವಕೀಲರು ಬಂದಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಲ್ಲಿ ಇದಕ್ಕೆ ಕೌಂಟರ್ ರೆಡಿ ಮಾಡಿಕೊಡ್ತಾರೆ, ಅಂದರೆ ಇವರ ವಿರುದ್ಧವೇ ಕೌಂಟರ್ ದೂರು ಕೊಡುವಂಥ ಸಾಧ್ಯತೆ ಇರುವಂಥದ್ದು. ಅಂದರೆ ಇವರಿಂದಲೇ ಟಾರ್ಚರ್ ಆಗ್ತಿದೆ ಅಂತ ಹೇಳ್ಬೋದು. ಈ ರೀತಿ ಎರಡು ಸೈಡು ಕೂಡ ಆರೋಪ ಪ್ರತ್ಯಾರೋಪ ಬಂದಂಥ ಸಂದರ್ಭದಲ್ಲಿ ಮೀಡಿಯೇಷನ್ಗೆ ಹೋಗುತ್ತೆ. ಮೀಡಿಯೇಷನ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಒಬ್ಬ ಆರ್ಬಿಟ್ರೇಟರ್ ನೇಮಕ ಮಾಡುವಂಥ ಕೆಲಸವನ್ನು ಕೋರ್ಟ್ ಮಾಡುತ್ತೆ. ಅಲ್ಲಿ ಮೀಡಿಯೇಟರು ಇಬ್ಬರ ಅರ್ಜಿಗಳನ್ನು ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಇಬ್ಬರನ್ನ ಮುಖಾಮುಖಿಯಾಗಿ ಕೂರಿಸ್ಕೊಂಡು ಅವರಲ್ಲಿರುವಂತಹ ಭಿನ್ನಾಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಉತ್ತರವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಉತ್ತರ ಕೊಡುವಂತಹ ವೇಳೆಯಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಹೊಂದಾಣಿಕೆ ಆಗುವ ಸಾಧ್ಯತೆಗಳಿದೆಯಾ, ಇಲ್ಲ ಈ ವಿಚಾರಗಳು ಅಂದರೆ ಸಣ್ಣ ಸಣ್ಣ ಈ ಕೆಲವು ಕೇಸ್ಗಳಲ್ಲಿ ತುಂಬ ಸಿಲ್ಲಿ ರೀಸನ್ಗೆ ಇಲ್ಲಿ ವಿಚ್ಛೇದನಕ್ಕೆ ಬಂದಿರ್ತಾರೆ. ಅಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆರ್ಬಿಟ್ರೇಟರು ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಮನವೊಲಿಸಿ ಅವರಿಬ್ಬರು ಒಪ್ಕೊಂಡ್ರೆ ಅಲ್ಲಿ ಇನ್ನೊಂದು ಅಗ್ರಿಮೆಂಟ್ ಕ್ರಿಯೇಟ್ ಆಗುತ್ತೆ. ಅಂದರೆ ನಾವು ಒಪ್ಕೊಂಡು ಕೇಸ್ ವಾಪಸ್ ತಗೊಳ್ತೀವಿ ಅಂತ. ಅದರ್ವೈಸ್ ಅವರಿಬ್ಬರು ಒಪ್ಕೊಳ್ಳೋದೇ ಇಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ಆರ್ಬಿಟ್ರೇಟರ್ ಒಂದು ರಿಪೋರ್ಟನ್ನು ತಯಾರು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇವರ ವಿಚ್ಛೇದನ ಅರ್ಜಿಗೆ ಸಂಬಂಧಪಟ್ಟಂತೆ ಇವರಿಬ್ಬರು ಮಾಡ್ತಿರುವಂತಹ ಆರೋಪಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಬ್ಬರನ್ನ ಒಂದುಗೂಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ಅವರು ನ್ಯಾಯಾಲಯದ ಮುಂದೆ ಆ ಕೇಸನ್ನು ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಫಸ್ಟ್ ಅಡಿಷನಲ್ ಈ ಒಂದು ಪ್ರಕರಣದಲ್ಲಿ ನೋಡೋದಾದರೆ ಫಸ್ಟ್ ಅಡಿಷನಲ್ ಕೋರ್ಟ್ನ ನ್ಯಾಯಾಧೀಶ ಆಗಿರುವಂಥ ಕಲ್ಪನಾ MS ಅವರ ವಿರುದ್ಧ ಈ ಒಂದು ಅರ್ಜಿ ಬರುತ್ತೆ. ಅಲ್ಲಿ ವಿಚಾರಣೆ ಅಂತ ನಡೆಯುವಂಥದ್ದು. ಮತ್ತು ಎರಡು ಕಡೆ ವಕೀಲರು ವಾದವನ್ನು ಮಂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಇದು ಹೈ ಪ್ರೊಫೈಲ್ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹುದಿನಗಳ ಕಾಲ ಟ್ರಯಲ್ ನಡೆಯುವಂಥ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಕಾಂಪನ್ಸೇಷನ್ ಮ್ಯಾಟರ್ ಬಂದಂಥ ಸಂದರ್ಭದಲ್ಲೂ ಕೂಡ ಇಬ್ಬರ ನಡುವೆ ನಡೆದಿರುವಂತಹ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಕೊಡಬೇಕಾಗುತ್ತೆ. ಇಬ್ಬರ ನಡುವೆ ನಡೆದಿರುವಂತಹ ಫ್ಯಾಮಿಲಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಯಾರು ಹೊಣೆಯನ್ನು ಹೊರಬೇಕು ಅನ್ನೋದು ಕೂಡ ಡಿಸೈಡ್ ಆಗಬೇಕಾಗುತ್ತೆ. ಜೊತೆಗೆ ಕಾಂಪನ್ಸೇಷನ್ ಏನು ಕೊಡಬೇಕಂತ ಡಿಸೈಡ್ ಆಗುತ್ತೆ. ಹೀಗೆ ಅನೇಕ ಅಂಶಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ವಿಚಾರಣೆ ನಡೆಯಬೇಕಾಗುತ್ತೆ. ಅದಾದ ನಂತರ ಪ್ರಕರಣದಲ್ಲಿ ಇತ್ಯರ್ಥ ಆಗುವಂತಹ ಸಾಧ್ಯತೆಗಳಿರುವಂಥದ್ದು. ರಕ್ಷಿತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.